ಹಲೋ ಎವ್ರಿವನ್, ವೆಲ್ಕಮ್ ಟು ದ ಚಾನಲ್. ನಾನು ಸಿಂಧು ಗೌಡ. ನಾನು ಕನ್ನಡ ವ್ಲಾಗ್ಸ್ ಮಾಡ್ತೀನಿ. ಇವತ್ತಿನ ವ್ಲಾಗಲ್ಲಿ ನಾನು ಒಂದಷ್ಟು ಕುಕ್ಕಿಂಗ್ ಮತ್ತು ಹಾಗೆ ನನ್ನ ಆಫೀಸಲ್ಲಿ ಪೊಟ್ಲಾಕ್ ಮಾಡಿದ್ವಿ. ಸೊ ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋತಿದ್ದೀನಿ. ನಾನೊಂದಷ್ಟು ನನ್ನ ಮಾಯ್ಶ್ಚರೈಸರ್ ಆಗಿರ್ಬೋದು, ಸನ್ಸ್ಕ್ರೀನ್ ಲೋಷನ್ನ ನೈಕಾದಲ್ಲಿ ಬುಕ್ ಮಾಡಿದ್ದೆ. ಸೊ ಅದನ್ನು ರಿಸೀವ್ ಮಾಡಿದ್ದೆ, ಅದನ್ನು ಓಪನ್ ಮಾಡ್ಕೊಳ್ತಿದ್ದೀನಿ. ಜೊತೆಗೆ ನೀವು ಎಲ್ಲ ನಿಮ್ಮದು ಯಾವುದಾದ್ರೂ ಕ್ರೀಮ್ಸ್, ಮಾಯ್ಶ್ಚರೈಸರ್ ಎಲ್ಲ ಯಾವ ಆ್ಯಪಲ್ಲಿ ಬುಕ್ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ. ನಾನು ತುಂಬ ವರ್ಷದಿಂದ ನೈಕಾದಲ್ಲೇ ಬುಕ್ ಮಾಡೋದು. ಯೂಶಲಿ ಪಿಂಕ್ ಸೇಲ್ ಅಂತರ ಏನಾದರೂ ಆಫರ್ಸ್ ಇರುತ್ತೆ. ಸೊ ಹಾಗಾಗಿ ಆ ಟೈಮಲ್ಲಿ ನಾನು ಬುಕ್ ಮಾಡ್ಕೋತೀನಿ. ಇವತ್ತು ನಾನು ನಿಮಗೆಲ್ಲ ರ್ಯಾಡಿಶ್ ಚಟ್ನಿ ಅಂದರೆ ಮೂಲಂಗಿ ಚಟ್ನಿ ಹೇಗೆ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಸ್ವಲ್ಪ ನಾನು ಬಾಣಲಿ ಕಾದ್ಮೇಲೆ ಎಣ್ಣೆಗೆ ಸ್ವಲ್ಪ ಜೀರಿಗೆ, ಮೆಣಸು, ಅದ್ರ ಜೊತೆಗೆ ಕಡಲೆಕಾಯಿ ಬೀಜ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಅದಕ್ಕೆ ಬೆಳ್ಳುಳ್ಳಿ, ಟೊಮೆಟೊ, ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಹುಣಸೆಹಣ್ಣು, ನಾನು ಎಲ್ಲ ಕ್ವಾಂಟಿಟಿನೂ ಇಬ್ಬರಿಗೆ ಮಾಡ್ತಿರೋದ್ರಿಂದ ಒಂದು ಈರುಳ್ಳಿ, ಒಂದು ಟೊಮೆಟೊ, ನಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ. ನಿಮಗೂ ಎಷ್ಟು ಬೇಕೋ ಅಷ್ಟು ಖಾರ ಹಾಕ್ಕೊಳ್ಳಿ. 5 ಬೆಳ್ಳುಳ್ಳಿ ಪೀಸ್ ನಾನು ಹಾಕ್ಕೊಂಡಿರೋದು. ಲಾಸ್ಟಲ್ಲಿ ನಾನು ಹುಣಸೆಹಣ್ಣು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಹಾಗೆ ಒಂದು ಮೂಲಂಗಿನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಆ ಒಂದು ಮೂಲಂಗಿ ಕೂಡ ಆ್ಯಡ್ ಮಾಡಿಕೊಂಡೆ. ಆ ಮೂಲಂಗಿನೂ ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು. ಸ್ವಲ್ಪ ಬೆಂದರೆ ಸಾಕು. ನಾನು ಆಗಲೇ ಹೇಳಿದೆ ಹುಣಸೆಹಣ್ಣು ಲಾಸ್ಟಲ್ಲಿ ಆ್ಯಡ್ ಮಾಡ್ಕೋತೀನಿ ಅಂತ. ಅದೇ ಥರ ಮೂಲಂಗಿ ಹಾಕಿ ಇದ್ಮೇಲೆ ಸ್ವಲ್ಪ ಹೊತ್ತಾದಮೇಲೆ ಹುಣಸೆಹಣ್ಣು ಕೂಡ ಆ್ಯಡ್ ಮಾಡಿಕೊಂಡು ಲಾಸ್ಟಲ್ಲಿ ಉಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡು, ಜೊತೆಗೆ ಅದು ಸ್ವಲ್ಪ ಆರಿದ ಮೇಲೆ ಜಾರಿಗೆ ಹಾಕ್ಕೊಂಡು ಸ್ವಲ್ಪನೇ ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಕೊಂಡೆ. ನಿಮ್ಮ ಮನೇಲಿ ಪುದೀನ ಸೊಪ್ಪೆಲ್ಲ ಅವೈಲೇಬಲ್ ಇದ್ದರೆ ಹಾಕಿ ರುಬ್ಕೊಳ್ಳಿ. ಈ ಥರ ಕುಂಬಳಕಾಯಿ ಅಂತಿದ್ದೀನಿ, ಮೂಲಂಗಿ ಚಟ್ನಿ ಮಾಡೋದ್ರಿಂದ ತುಂಬಾ ಹೆಲ್ತಿಗೂ ಒಳ್ಳೆಯದು. ಯಾರೆಲ್ಲ ಮೂಲಂಗಿ ತಿನ್ನಲ್ಲ ಅವ್ರಿಗೂ ಕೂಡ ತಿನ್ನಿಸ್ಬೋದು, ಒಂದು ಇಂಡೈರೆಕ್ಟಾಗಿ, ಡೈರೆಕ್ಟಾಗಿ ಅಲ್ದೇ. ಆಲ್ಮೋಸ್ಟ್ ಟೊಮೆಟೊ ಚಟ್ನಿ, ಆನಿಯನ್ ಚಟ್ನಿ ಟೇಸ್ಟೇ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಚೆನ್ನಾಗಿತ್ತಾ ಏನು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಆಫೀಸಲ್ಲಿ ಎಕ್ಸ್ಪೆಷಲಿ ನಮ್ಮ ಟೀಮ್ ಮಾತ್ರ ಪೊಟ್ಲಾಕ್ ಅಂತ ಮಾಡ್ಕೊಂಡಿದ್ವಿ. ಈ ಪೊಟ್ಲಾಕ್ ಅಂದರೆ ಏನಂದರೆ ಲಂಚ್ ಆದರೂ ಆಗಿರ್ಬೋದು, ಬ್ರೇಕ್ಫಾಸ್ಟ್ ಆಗಿರ್ಬೋದು. ನಾವು ಬ್ರೇಕ್ಫಾಸ್ಟ್ ಮಾಡಿದ್ವಿ. ಸೊ ಎಲ್ಲರ ಮನೆಯಿಂದನೂ ಒಂದೊಂದು ಐಟಮ್ ಮಾಡ್ಕೊಂಬಂದು ಅದನ್ನು ತಿನ್ನೋದೇ ಒಂದು ಪೊಟ್ಲಾಕ್ ಅಂತ. ಸ್ವಲ್ಪ ಡಿಫ್ರೆಂಟಾಗಿರುತ್ತೆ. ಎವ್ರಿ ಡೇ ನಮ್ಮ ಮನೆ ಫುಡ್ ನಾವು ತೊಗೊಂಬಂದು ತಿನ್ನೋದು ಕಾಮನ್ ಆಗಿರುತ್ತೆ. ಈ ಥರ ಯಾವಾಗಲಾದರೂ ಒಂದು ಸಲ ಎಲ್ಲರಿಗೂ ನಮ್ಮ ಮನೆ ಊಟನ ತಿನ್ನಿಸ್ಬೋದು ಟೀಮಲ್ಲಿ. ಸೊ ಹಾಗಾಗಿ ಈ ಥರ ಮಾಡ್ತೀವಿ. ಇದಕ್ಕೆ ನಾನು ಹೆಣ್ಗಾಯಿ ಗೊಜ್ಜು ಮಾಡ್ಕೊಂಡು ಹೋಗಿದ್ದೆ. ನಮ್ಮ ಅತ್ತೆ ಬಂದಿದ್ದರು, ಸೊ ಅವ್ರು ಮಾಡಿದರು. ಅದನ್ನು ನಾನು ತೊಗೊಂಡೋಗಿದ್ದೆ. ನನ್ನ ಫ್ರೆಂಡ್ ಅದಕ್ಕೆ ಅಕ್ಕಿ ರೊಟ್ಟಿ ತರ್ತೀನಿ ಅಂತ ಹೇಳಿದ್ಲು. ಸೊ ಹಾಗಾಗಿ ನಾನು ಹೆಣ್ಗಾಯಿ ಗೊಜ್ಜು ಮಾಡ್ಕೊಂಡು ಹೋಗಿದ್ದೆ. ತುಂಬಾ ವೆರೈಟೀಸ್ ಇತ್ತು. ನೀರು ದೋಸೆ ಇತ್ತು, ಮತ್ತು ಪತ್ರೊಡೆ ಇತ್ತು. ನೀರು ದೋಸೆಗೆ ಕಾಂಬಿನೇಷನ್ ಬಂದು ಪನ್ನೀರ್ ಕರಿ ಇತ್ತು, ಜಾಮೂನ್ ಇತ್ತು, 2 ಥರ ಪಲಾವ್ ಇತ್ತು, ಕೇಸರಿ ಬಾತ್ ಇತ್ತು, ವಡೆ ಇತ್ತು. ತುಂಬಾ ವೆರೈಟೀಸ್ ಇತ್ತು. ಒಬ್ಬರಿಗೆ ಹೆವಿ ಅನಿಸುತ್ತೆ, ಒಂದೊಂದೇ ಸ್ಪೂನ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ನಂದು ತುಂಬಾ ಪುಟ್ಟು ಟೀಮು. ಸೊ ಹಾಗಾಗಿ ಬ್ಯಾಚುಲರ್ಸು ಇದ್ದರು. ಸೊ ಎಲ್ಲರ ಮನೆಯಿಂದನೂ ಬಂದಿರಲಿಲ್ಲ. ಯಾರ್ಯಾರು ಫ್ಯಾಮಿಲಿ ಇದ್ದೀವಿ, ಮನೇಲಿದ್ದೀವಿ ಅಂಥವ್ರು ಮಾತ್ರ ತಂದಿದ್ವಿ. ತುಂಬಾ ಎಂಜಾಯ್ ಮಾಡಿದ್ವಿ. ಈಗಂತೂ ಎವ್ರಿ ಡೇ ಮಳೆ ಬರುತ್ತೆ, ಏನಾದರೂ ತಿನ್ಬೇಕನ್ಸುತ್ತೆ. ಸೊ ಹಾಗಾಗಿ ಮನೆಯಲ್ಲಿ ಸ್ವಲ್ಪ ಲೆಫ್ಟ್ ಓವರ್ ಆಗಿರುವಂಥ ಪೊಟ್ಯಾಟೊ ಮತ್ತು ಬೇಯಿಸಿಟ್ಟಿದ್ದ ಮಾರ್ನಿಂಗ್ ಏನೋ ದೋಸೆಗೆ ಮಾಡಿದ್ದಾಗ ಪೊಟ್ಯಾಟೊ ಯೂಸ್ ಮಾಡಿಕೊಂಡು ಸ್ವಲ್ಪ ಬೀನ್ಸು, ಕ್ಯಾರೆಟು ಎಲ್ಲ ಸ್ಮಾಲಾಗಿ ಕಟ್ ಮಾಡಿಕೊಂಡು ಅದನ್ನು ಆಯಿಲಲ್ಲಿ ಸ್ವಲ್ಪ ಫ್ರೈ ಮಾಡಿಕೊಂಡೆ.
ಸಾಲ್ಟ್ ಹಾಕಿ. ಸೊ ಬೇಯಿಸಿರೋದು ಏನು ಪೊಟ್ಯಾಟೊ ಇತ್ತು, ಅಂದರೆ ಆಲೂಗೆಡ್ಡೆ ಇತ್ತು, ಅದನ್ನು ಹಾಕಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಸುಮ್ಮನೆ ಹಾಗೆ ಸಿಂಪಲ್ಲಾಗಿ ಒಂದು ಆಲೂಗೆಡ್ಡೆ ಬೋಂಡ ಮಾಡಿ ತಿಂದಿದ್ದೆ. ಅದನ್ನು ಹಾಗೆ ರ್ಯಾಂಡಮಾಗಿ ವೀಡಿಯೋ ಮಾಡಿಕೊಂಡೆ. ನನಗೇನು ಅಷ್ಟೊಂದು ಎಕ್ಸ್ಪರ್ಟಾಗಿ ಮಾಡೋಕ್ಕೆ ಬಂದಿಲ್ಲ ಬೋಂಡ. ನನಗೆ ಹೆಂಗೆ ಬರುತ್ತೋ ಹಾಗೆ ಸಂಜೆ ಬರ್ತಿದ್ದಂಗೆ ಏನಾದರೂ ತಿನ್ಬೇಕನ್ಸಿತ್ತು, ಸೊ ಹಾಗಾಗಿ ಮಾಡಿದ್ದೆ. ನನಗಂತೂ ತುಂಬ ಇಷ್ಟ ಆಯಿತು. ಬಿಸಿ ಬಿಸಿಯಾಗಿ ಕಾಫಿ ಜೊತೆ ಕುತ್ಕೊಂಡು ತಿಂತಿದ್ರಂತೂ ಸಖತ್ ಯಮ್ಮಿ ಆಗಿತ್ತು. ಐ ಹೋಪ್ ನೀವು ಎಂಜಾಯ್ ಮಾಡಿದ್ದೀರಾ ನಾನು ಈ ವ್ಲಾಗ್ನ ಅನ್ಕೋತೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.